ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗೆ ಸ್ವಲ್ಪ ಬಾಲ್ಕನಿ ಇದೆಲ್ಲ ಸ್ವಲ್ಪ ಡೆಕೋರ್ ಚೇಂಜ್ ಮಾಡೋಣ, ಆಮೇಲೆ ಪ್ಲಾಂಟ್ಸ್ನೆಲ್ಲ ಸ್ವಲ್ಪ ಕೇರ್ ಮಾಡೋಣ ಅಂದ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಫ್ರೈ ಮಾಡಿಬಿಡೋಣ, ಇನ್ಸ್ಟೆಂಟಾಗಿ ಚೆನ್ನಾಗಿರುತ್ತೆ, ಒಂದು 5 to 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಚಕ್ಕೆ ಲವಂಗ, ಒಂದು ಅರ್ಧ ಆನಿಯನು ಹಾಗೆ ಒಂದು 3 ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲು ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ 45% ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತಾಗೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲೆ ತೊಗೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ 1-2 ಸ್ಪೂನ್ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಮೀಡಿಯಮ್ ಸೈಜ್ದು 1.5 ಆನಿಯನ್ನು ಮಿಕ್ಸಿಲಿ ಸುಮ್ಮನೆ ರಫಾಗಿ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಟಿದ್ದೆ, ಹಾಕ್ಕೊಂಡೆ. ಅರ್ಜೆಂಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಹಾಗೆ ಇಲ್ಲಿ 2 ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡ ಸೈಜ್ದು ಟೊಮೆಟೊನ ಅದು ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಹಾಗೆ ಡ್ರೈ ಮಸಾಲ, ಚಿಲ್ಲಿ ಪೌಡ್ರ್, ಹಳದಿ ಪೌಡ್ರು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಗ್ರೇವಿ ಜೊತೆಗೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಸ್ವಲ್ಪ ಕುದಿ ಜಾಸ್ತಿ ಆದಮೇಲೆ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ಈ ಥರ ಸೈಡ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆ ಟೈಮಲ್ಲಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮು ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಪನ್ನೀರು, ಬೇಕಾದ್ರೆ ಬೇರೆ ಮಶ್ರೂಮು ಎಲ್ಲ ಇದೇ ಥರ ಫ್ರೈ ಮಾಡಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಪೂರಿ ಮತ್ತು ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಅಪ್ಪುಗೆ ಮಸಾಲ ಚಪಾತಿ ಮಾಡಿ ಅದ್ರ ಜೊತೆಗೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ದೆ. ಆಮೇಲೆ ಅಪ್ಪ ಹೋಗಿದ ತಕ್ಷಣ ಬಾಲ್ಕನಿನ ರೆಡಿ ಮಾಡಿಬಿಡೋಣ, ಆಮೇಲೆ ಹಾಗೆ ಡಿಲೇ ಮಾಡ್ತಿದ್ರೆ ಆಗೋದೇ ಇಲ್ಲ, ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಬಾಲ್ಕನಿದೆಲ್ಲ ಪಾಟ್ಸ್ ಎಲ್ಲ ರಿಮೂವ್ ಮಾಡಿದೆ. ನೋಡಿ ಪ್ಲ್ಯಾಂಟ್ ಹೇಗಾಗಿದೆ. ಇದು ಬರ್ತಾ ಬೆಳೀತಾ ಮೇಲ್ಗಡೆ ಡ್ರೈ ಆಗ್ತಾ ಇರುತ್ತೆ. ಇದು ಏನು ಪ್ಲ್ಯಾಂಟು ಅಂತಲೂ ಗೊತ್ತಿಲ್ಲ, ಬಟ್ ನಂಗೆ ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹಾಕಿದ್ದೆ. ಬಟ್ ಅದೇನಾಗುತ್ತೆ, ಗ್ರೋ ಆಗ್ತಾ ಕೆಳಗಡೆ ಫ್ರೆಶ್ ಆಗಿರುತ್ತೆ, ಮೇಲ್ಗಡೆ ಫುಲ್ ಡ್ರೈ ಆಗ್ತಾ ಬರುತ್ತೆ. ಸೊ ಅದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟೆ. ಹಾಗೆ ಇದು ಫ್ಲವರ್ ಬಿಡುತ್ತಲ್ಲ, ಲಿಲಿ ಫ್ಲವರ್, ಅದು ಈ ಥರ ಟ್ರಿಮ್ ಮಾಡಿದ್ರೆ ಫ್ಲವರ್ಸ್ ಜಾಸ್ತಿ ಬ್ಲೂಮ್ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಇವಾಗ ಮಳೆ ಬಂದಾಗ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ಅಂದ್ಬಿಟ್ಟು ಅದು ಕೂಡ ಟ್ರಿಮ್ ಮಾಡಿದೆ. ಹಾಗೆ ರೋಡ್ ಸೈಡ್ ಇದ್ದಿದ್ದರಿಂದ ಆಬ್ವಿಯಸ್ ಆಗಿ ಎಲ್ಲ ಧೂಳಾಗಿರುತ್ತೆ. ಅದು ಕೂಡ ಎಲ್ಲ ವಾಟರ್ ಸ್ಟೋನ್ ಆಗಿ ನೀವು ನೋಡ್ತಾ ಇರ್ಬೋದು ವೈಟ್ ಸ್ಪಾಟ್ಸ್ ಆಗಿಬಿಟ್ಟು ಇದನ್ನು ಹೀಗೆ ಬಿಟ್ಟರೆ ಬೇರೆ ಪ್ಲ್ಯಾಂಟ್ಸ್ಗೂ ಆಗಿಬಿಡುತ್ತೆ ಅಂತ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಯಿತು. ಎಲ್ಲ ಕ್ಲೀನ್ ಮಾಡಿ ಡ್ರೈ ಆಗಿ ಬಿಟ್ಬಿಟ್ಟಿದ್ದೆ ಬಾಲ್ಕನಿನ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹಿಂದಿನ ದಿವಸನೇ ಇಡ್ಲಿ ರೆಡಿ ಮಾಡಿದ್ದೆ. ನೋಡಿ ಬೇಸಿಗೆಯಲ್ಲಂತೂ ಇಡ್ಲಿ ದೋಸೆ ಮಾಡೋಕ್ಕೆ ಖುಷಿ ಆಗುತ್ತಪ್ಪ. ಈ ಹುಳಿ ಬಂದಿಲ್ಲ, ಅವೆಲ್ಲ ಕಾಟನ್ ಇರಲ್ಲ, ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಇಡ್ಲಿ ಬ್ಯಾಟರು ರೆಡಿಯಾಗಿತ್ತು. ಇಡ್ಲಿ ಅಂತೂ ಸೂಪರ್ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು. ನನಗಂತೂ ಈ ಬೇಸಿಗೆ ಟೈಮಲ್ಲೇ ಜಾಸ್ತಿ ಇಡ್ಲಿ ಮಾಡೋಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಹುಳಿ ಬಂದಿಲ್ಲ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾದ್ರೆ ಇಡ್ಲಿ ಚೆನ್ನಾಗಿ ಬರಲಿಲ್ಲ ಅಂದರೆ ಇಡ್ಲಿ ಐಡಿಯಾ ಮಾಡ್ಕೊಂಡಿದ್ದ ದಿವಸ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ, ಅದೊಂಥರ ಮೂಡೇ ಆಫ್ ಆಗಿಬಿಡುತ್ತೆ. ಬಟ್ ಬೇಸಿಗೆಯಲ್ಲಂತೂ ಹಂಗೆ ಆಗೋದೇ ಇಲ್ಲ, ಒಳ್ಳೆ ಚೆನ್ನಾಗಿ ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಜೊತೆಗೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಯಾವಾಗಲೂ ರೆಡ್ ಚಟ್ನಿ ಇರಬೇಕು. ರೆಡ್ ಚಟ್ನಿ ಅಂದರೆ ಕೆಂಪು ಖಾರದ ಚಟ್ನಿ ಇರಬೇಕು. ಟೊಮೆಟೊ ಚಟ್ನಿ ಅಥವಾ ಈ ಥರ ಕೆಂಪು ಕಡಲೆ ಬೀಜ ಆ ಥರದ್ದು ಆ ಥರ ಆಗಬೇಕು. ಗ್ರೀನ್ ಚಟ್ನಿ ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ಕೆಂಪು ಚಟ್ನಿ ಮಾಡಿದ್ದೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಹಾಗೆ ಮಧ್ಯಾಹ್ನ 3-4 ಗಂಟೆ ಮಧ್ಯಾಹ್ನ ಸ್ವಲ್ಪ ಲಂಚ್ ಟೈಮಲ್ಲಿ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಯಾಕಂದರೆ ಅರ್ಜೆಂಟಾಗಿ ಕುಕ್ ಮಾಡಬೇಕಿತ್ತು. ಯಾರೋ ಗೆಸ್ಟ್ ಬರ್ತಿದ್ರು. ಸೊ ಹಾಗಾಗಿ ಅವರು ಲಂಚಿಗೆ ಬಂದು ಹಸ್ಬೆಂಡ್ ಜೊತೆ ಹೋಗ್ಬಿಡ್ತಾಯಿದ್ರು. ಸೊ ಅವ್ರಿಗೆ ಸ್ವಲ್ಪ ಅಡುಗೆ ಬೇಗ ಮಾಡಿಕೊಟ್ಬಿಟ್ಟೆ. ಅದೇನು ಅಡುಗೆ ಮಾಡಿದೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ 1-2 ಚಮಚದಷ್ಟು. ಅದಕ್ಕೆ ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರು ಮತ್ತು 2 ದೊಡ್ಡ ಸೈಜ್ದು ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಈ ಥರ ಫ್ರೈ ಆದಮೇಲೆ
ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಗೆ ಜೀರಿಗೆ ಫಸ್ಟ್ ಹಾಕೋದು ಮರ್ತೋಯ್ತು. ಜೀರಿಗೆ ಮತ್ತು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು, ಇದು ಕೂಡ 2 ಟೊಮೆಟೊ ಇದೆ. ಹಾಗೆ ಕೊತ್ತಂಬರಿ, ಸ್ವಲ್ಪ ಪುದೀನ ಅದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ಎಲ್ಲ ಫ್ರೈ ಆಯಿತು ಇಳಿಸೋ ಟೈಮ್ ಅನ್ನೋಷ್ಟಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ಸ್ಟವ್ ಆಫ್ ಮಾಡ್ಕೊಬೋದು. ಆಪ್ಷನಲ್ಲಿ ಬೇಕಾದ್ರೆ ಕ್ಯಾಶನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಕುಕ್ಕರ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಆನಿಯನ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಟನ್ ತೊಗೊಂಡಿದ್ದೀನಿ, ಒಂದು 1/4 kg ಮಟನ್ ಇದೆ. ಅದಕ್ಕೆ ಸ್ವಲ್ಪ ಹಳದಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದು ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಬಿಟ್ಕೊಳ್ಳೋ ಟೈಮಲ್ಲೇ ನಾವು ಮುಂಚೆನೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ವಾಟರ್ ಹಾಕ್ಕೊಬೋದು. ನಾನಿಲ್ಲೊಂದು ಸ್ವಲ್ಪ ಹೆಚ್ಚಿಗೆ ವಾಟರ್ ಹಾಕಿದ್ದೀನಿ, ಯಾಕಂದರೆ ನನಗೆ ಇದೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿದ್ದರಿಂದ. ಹಾಗೆ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಹಾಕಿ ಮಟನನ್ನು ಸ್ವಲ್ಪ ವಿಷಲ್ ಮಾಡೋಕ್ಕೆ ಇಟ್ಬಿಟ್ಟೆ. ನೋಡಿ, ಮಧ್ಯಾಹ್ನ ಲಂಚಿಗೆ ಮಟನ್ ಸಾಂಬಾರು ರೆಡಿ ಮಾಡಿದ್ದೆ. ಅದು ನಾನು ಆಲ್ರೆಡಿ ಎಷ್ಟೊಂದು ಸರ್ತಿ ತೋರಿಸಿದ್ದೀನಿ, ಆಮೇಲೆ ವಿಡಿಯೋದಲ್ಲಿದೆ. ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಎಷ್ಟು ಈಸಿಯಾಗಿ ಮಟನ್ ಸಾಂಬಾರು ಮಾಡ್ತೀನಿ ಅಂತ. ವಿಜಿಲ್ ಹಾಕೋ ಅಷ್ಟೊತ್ತಿಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಬಿಡೋಣ. ಮತ್ತು ತಿರ್ಗಿ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂತ ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹಾಗೆ ಸೈಡ್ ಬೈ ಸೈಡ್ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಒಂದು 4 ಪಾಟ್ಗೆ 3 ಪಾಟ್ಗೆ ಅಷ್ಟೇ ಪೇಂಟ್ ಮಾಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಯಾಕಂದರೆ ಒಂದೊಂದು ಕಲರ್ ಇತ್ತು ನನ್ನ ಪಾಟ್ಸು ಎಲ್ಲ ಇವನ್ ಮಾಡೋಣ ಅಂದ್ಬಿಟ್ಟು. ಹಾಗೆ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದು ಕೂಡ ಡ್ರೈ ಆಗಿತ್ತು. ಅದೆಲ್ಲ ಸೆಟ್ ಮಾಡಿಬಿಡೋಕ್ಕೆ ಮುಂಚೆ ಬಟ್ಟೆ ಎಲ್ಲ ತೊಗೊಂಡ್ಬಂದು ಒಳಗೆ ಇಟ್ಬಿಟ್ಟು, ಆದರೆ ಈ ಪಿಂಕು ವೈಬ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಬೇರೆ ಪಾಟ್ಸ್ಗೆಲ್ಲ ಟ್ರೈ ಮಾಡೋಕ್ಕೆ ಯಾಕೋ ನನಗೆ ಎಸಿಟೇಷನ್ ಆಯಿತು. ನೋಡೋಣ ನೆಕ್ಸ್ಟ್ ಏನಾರು ಕಲರ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಅದು 3ಕ್ಕೆ ಸ್ಟಾಪ್ ಮಾಡಿದೆ. ಬಟ್ ಅದು ಲುಕ್ ವೈಸು ತುಂಬ ಚೆನ್ನಾಗಿತ್ತು. ಆಮೇಲೆ ನ್ಯೂ ಲುಕ್ಕು ಬಂತು. ನನ್ನ ಬಾಲ್ಕನಿ ಯಾವಾಗಲೂ ಈ ಥರ ಒಂದು ಸ್ವಲ್ಪ ಡಲ್ಲಾಗಿ ಬ್ಲ್ಯಾಕು ಬ್ಲೂ ಆ ಥರನೇ ಇರ್ತಿತ್ತು. ಬಟ್ ಈ ಸತಿ ಪಿಂಕ್ ಹಾಕಿದ್ರಿಂದ ಸ್ವಲ್ಪ ವೈಬ್ರೆಂಟಾಗಿ ಚೆನ್ನಾಗಿತ್ತು. ನೋಡಿ, ಇದು ಹ್ಯಾಂಗಿಂಗ್ ಪ್ಲ್ಯಾಂಟರು ವೇಸ್ಟ್ ಬಾಟಲಲ್ಲಿ ಮಾಡಿದ್ವಲ್ಲ, ಅದ್ರದ್ದು 2 ಬಾಟಲು ಬೇರೆ ಯಾರಿಗೂ ಕೊಟ್ಟೆ, ಪ್ಲ್ಯಾಂಟ್ ಚೆನ್ನಾಗಿ ಬಂದಿತ್ತು ಅಂತ. ಸೊ ಹಾಗಾಗಿ ಅವರು ಕೊಟ್ಟಮೇಲೆ ಇದೊಂದು ಪ್ಲ್ಯಾಂಟ್ ನನ್ನ ಹತ್ರ ಉಳ್ಕೊಂಡಿತ್ತು. ಅದಂತೂ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಅದೇ ಬಾಟ್ಲಲ್ಲಿ. ಅದು ಕೂಡ ಹಾಗೆ ಸೆಟಪ್ ಮಾಡಿದೆ. ಹಾಗೆ ಕರಿಬೇವು ಹೊಸ್ದಾಗಿ ಫಸ್ಟ್ ಟೈಮ್ ನಾನು ಪ್ಲ್ಯಾಂಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ಹಾಕಿದ್ದೀನಿ. ನೋಡೋಣ, ಫಿಂಗರ್ ಕ್ರಾಸು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಬರಲಿ ಅಂತ ನಾನು ಹೋಪ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಇಷ್ಟೆಲ್ಲ ಮಾಡೋಷ್ಟಾಗ ಅಪ್ಪನು ಕಾಲೇಜಿಂದ ಬಂದರು. ಅವ್ರು ಬಂದಮೇಲೆ ಅಮ್ಮ ಚೆಕ್ ಮಾಡಲಾ, ಪ್ರೆಷರ್ ಹೋಗಿದೆಯಾ, ಟೇಸ್ಟ್ ಮಾಡಲಾ ಅಂತ. ಆಮೇಲೆ ಇರಪ್ಪ ಪ್ರೆಷರ್ ಹೋಗಲಿ ಅಂದ್ಬಿಟ್ಟು ಪ್ರೆಷರ್ ಹೋದ್ಮೇಲೆ ತೆಗೆದ್ವಿ. ಇಷ್ಟು ಈಸಿಯಾಗಿ ಮಟನ್ ಚಾಪ್ಸು ರೆಡಿ ಆಯಿತು. ನಾನು ಈ ಥರನೇ ಮಾಡೋದು, ಸ್ವಲ್ಪ ಗ್ರೇವಿ ಇರೋ ಥರನೇ. ಯಾಕಂದರೆ ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಮುದ್ದೆಗೂ ಅಕಸ್ಮಾತ್ ಬೇಕು ಅಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸೆಮಿ ಗ್ರೇವಿ ಥರ ಮಾಡ್ಕೊತೀನಿ. ಲಾಸ್ಟಲ್ಲಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಮಟನ್ ಚಾಪ್ಸು ರೆಡಿ ಆಗುತ್ತೆ. ನಾನು ಮಾಡೋ ವೀಡಿಯೋಸು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.